ದೊರಕ್ಕೆ ತೆರೆದಿರುವ ಇಂದಿನ ದಿನ ನೀವು ಬೇಗನೆ ಕಂದ. ಅಮ್ಮ ಮಾತೆ, ಕಾಲ ಕ್ರಮೇಣದಿಂದ ಎಂಥ ಸಂಪತ್ತಾದರೂ ಕಂಡರ ಕಾಣಬಹುದು, ಪುತ್ರ ಸಂತಾನವೆಂಬ ಮಹಾದೈಶ್ವರನ್ನು ಕಾಣಲು ಯಾರಿಂದಲೂ ಸಾಧ್ಯವಿಲ್ಲ ಮಾತೆ. ಕಂದ, ಜನನೇ ಮಂಕುತನದಿಂದ ಕೌರವರ ಬೆಂಕವನ್ನು ಮುರಿದು ಬರುತ್ತನೆಂದು ಹೇಳಿದರೆ ನನ್ನ ಮನಸ್ಸು ಒಪ್ಪಲಾರದು. ಸಹಜವಾಗಿ ಮುರಿದು ಬರುವ ಅಮ್ಮಯ್ಯ. ಕಂದ, ಜನನೇ ತಾಯಿಯ ಮಾತನ್ನು ಧಿಕ್ಕಾರ ಮಾಡಿ ಯುದ್ಧಕ್ಕೆ ಹೋಗುವ ತಕ್ಕ ನಡತೆಯಲ್ಲ ಪುತ್ರ ಕೋಮಲ ಗಾತ್ರ. ಅಮ್ಮ ಮಾತೆ, ಕುಲಗಿರಿ ಪರ್ವತಂಗಳನ್ನ ನಲಿಗಿಸುವ ಕಲಿ ತಿಲಕನಂದ ಬಾಲಕನಂದ ಊಹಿಸುವೇತಕ್ಕೆ ಹರಬಳಮಂ ಜನಪರಿಪು ಬಲಕ್ಕೆ ಕಾಲ ವೈರವನ ಅನಿಸುತ್ತಿದ್ದರೆ ಬೆಳಿಗ್ಗೆ ಅವರ ತಲೆಯ ಬಿಟ್ಟಬೇಕೆತಕ್ಕೆ ಮಯ್ಯ ಕುಮಾರ. ಮೃಗಗಳ ಸಮೂಹದಲ್ಲಿ ಗರಡನ ಮರಿ ಬೆದರುವುದೇ, ವನ್ಯಜಾರವೆಂಬ ಕಂಜುವುದೇ, ಯುದ್ಧ ಕಾಂಕ್ಷೆ ಎಂಬ ಮತ್ತು ಗ್ರಕೋಪಾನೆಯ ಜ್ವಾರಿ ಎಂಬುದು ಎತ್ತ ಬರೆಯುವುದು ಸುಭದ್ರ. ಉತ್ತರ ಕಣ್ಗಂಗೆಯರು ಬರ್ಬೇಕಮ್ಮ, ಉತ್ತರ ಕಣ್ಗಂಗೆಯರು. ಬುದ್ಧಿ ಸುಂದರನೆಂಬ ಕೌರವನ ಮುದ್ದು ಮೋಹದ ಪುತ್ರನನ್ನು ಯುದ್ಧ ತಳ ಮಾಡಿ ಬರಲು ಸತಸಿದ್ಧ ಕಂದ, ಕೌರವರೆಂಬ ಜಯಪ್ರದ ಒಂದು ಈರ ಮಾತೆ ಎಂಬ ಭಾವವನ್ನು ಒದಿಸಿ ತೀವ್ರವಾಗಿ ನನಗೆ ಆಶೀರ್ವಾದ ಮಾಡೋ ಜನನೇ ಬೆಳೆ ನಿನ್ನ ಮನೆ ಕುಮಾರ. ಅಯ್ಯ, ದೇವವನ್ನು ಕೊಡುವುದಿಲ್ಲ, ಹೇಳುವೆನು ಕೇಳು. ಅದಿಯಾತಕ್ಕೆ ಕೊಡುವಲ್ಲಮ್ಮಯ್ಯ. ಸಲ್ಲಾಗೋ ಈ ಪಾರೆ ಎಲ್ಲಾರೆ ಹೋಗೋದು ಒಳ್ಳೆ ಕೆಲಸವು ಅಲ್ಲವೋ. ಅಮ್ಮ ಮಾತೆ, ಅದೇನು ಸಂಸ್ಥಾನಗಳಮ್ಮಯ್ಯ. ಬಲ್ಲ ಪುರುಷರ ಮೆಚ್ಚುವರೆಯನ್ನ ಒಳ್ಳೆಯದೆ ಎಂದೆಂಬೋ ಅಲ್ಲದೆ. ಧಿಕ್ಕಾರ ಮಾಡಿ ಹೋಗೋದು ಸರಿಯಲ್ಲ ಕಂದ. ಅದಿಯಾತಕ್ಕೆ ಸರಿಯಲ್ಲ ಮಾತೆ. ಎನ್ನ ಮಾತನ್ನು ಕೇಳು, ದುರದಾಸೆಯನ್ನು ಮರೆ ಮಾಡು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಮಾತೆ. ಕಂದ, ಜನನೇ ಹೆತ್ತ ತಾಯಿ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತಿರುವೆ ಕಂದ. ಆ ಕರ್ಣ ದ್ರೋಣಾದಿಗಳೆಂಬ ಮದ ಮರಕರು ರುಂಡವನ್ನು ಚೆಂಡಾಡಿ ಬರುವ ಮಾತೆ. ಬೇಡಿಕೊಂಬೆ ಹೋಗಬೇಡ ನಿಲ್ಲೋ ಮಗನೇ ಮಗನೇ ಮಗನೇ. ಅಪ್ಪ ಕುಲೋದ್ಧಾರಕನಾದ ಅಭಿಮಾನ್ಯು, ಅಮ್ಮ ಜನನೇ ಮಕ್ಕಳು ಸುಖವಾಗಿರಲೆಂದು ಮಾತಾ ಪಿತೃಗಳ ಮನ ಕೋರಿಕೆಯನ್ನು ಕೈವರೆ ಹೊರೆತು ಇಲ್ಲಂತವರೇ ಅಮ್ಮಯ್ಯ.
ಘೋರವಾದ ರಣಮಂಡಲಕ್ಕೆ ಹೋಗು ಎಂದು ಮಾತಾ ಪಿತರರು ಎಂದಿಗೂ ಕಳಿಸುವುದಿಲ್ಲ. ಅದು ಯಾತಕ್ಕೆ ಸಹಿಸುವುದರ ಮಾತೆ ಕುಮಾರ, ಜನನೇ ಕೌರವನ ಜಲನಿಧಿಯನ್ನು ಪಕ್ಕಿ ಹಿಂದಿರುಗಿ ಬರಬಹುದು. ಅಹೀಪತಿ ಮಂದಿರದ ಐಶ್ವರ್ಯವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ಹಿಂದಿರುಗಿ ಬರಬಹುದು. ಆ ಕರ್ಮ ದ್ರೋಣಾದಿಗಳೆಂಬ ಶಿರವನ್ನು ಚೆನ್ನಾಗಿ ಗೆದ್ದವರು ಅಂದ ಅಮ್ಮಯ್ಯ ಪದ್ಮವ್ಯೂಹವನ್ನು ಪಕ್ಕಿ ಹಿಂದಿರುಗಿ ಬರಲು ಮಾತ್ರ ಯಾರಿಂದಲೂ ಆಗಲಾರದ ಮಾತು. ಕುಮಾರ, ಈ ನಿನ್ನ ಮಗನ ಮೇಲೆ ಎಷ್ಟು ಮಾತ್ರಕ್ಕೆ ನಂಬಿಕೆ ಇಲ್ಲ ಮಾತೆ. ವೈರಿಗಳನ್ನು ಕೊಂದ ಬಾ ಎಂದು ನೇಮವನ್ನಿಟ್ಟರೆ ಎಲ್ಲ ಪುರುಷರು ನನ್ನನ್ನು ಕಲ್ಲ ಮನಸ್ಸುಗಳು ಎಂಬುದಕ್ಕೆ ಸಂಶಯವೇ ಇಲ್ಲ. ಅದಿಯಾತಕ್ಕೆ ಸಂಶಯವಿಲ್ಲಮ್ಮಯ್ಯ. ಕಂದ, ಜನನೇ ಗಲ್ಲವನ್ನು ಹಿಡಿದು ಬೇಡಿಕೊಳ್ಳುವೆನು, ಒಂದೇ ಹಠವನ್ನು ಹಿಡಿದು ಸರ್ವತಾ ಹೋಗಬೇಡ ಬಾಲ ಭವ್ಯಗುಣಶೀಲ. ಜನನೇ ಕಂದ, ಮರೆಚೆಕೆಯ ತೆರಿಗೆ ಅರುಗೋಲ ಹಾಕುವುದ ಒಂಟೆ ಅಸಹ್ಯಕರವಾದ ಮೊಸರೆಯನ್ನು ತಿಂದು ಜೀವಿಸುವ ಮೋಕ್ಷಕ ಸಮವಲ್ಲ ಕೂಡಿ ಹರಿಯಕ್ಷರ ಕೆಲವರು ಉಂಟೆ ಭಯ ಕೌರವರೆಂಬ ಕುರಿಯ ಬಲೆ ಒಳಗೆ ಹಿರಿಯ ಹುಲಿ ಅಂತ ತೋರಿ ಸಂತಾನದಿಂದ ಪರಬಲವಲ್ಲ ತೆರೆದವರು ಜನನೇ. ಉತ್ತರ ಕನ್ಗಂಗೇರ ಬರ್ಬೇಕಮ್ಮ. ಉತ್ತರ ಕನ್ಗಂಗೇರ ಜನ್ಮ ಜನ್ಮಾಂತರಕ್ಕೆ ಸಹಕಾರಿಯಾದ ಈ ಕ್ಷತ್ರಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದ ಬಳಿಯ ಉದ್ಯೋತ್ತರ ಧೈರ್ಯ ಮಾನಸರನಾಗಿ ಯುದ್ಧ ಮಂಡಲದ ಮುಂದಿರುವ ಒಂದೊಂದು ಹೆಚ್ಚಿನ ಅಶ್ವಮೇಧ ಬಲ ಪ್ರಾಪ್ತಿಯನ್ನು ಸುದ್ದಿಗಳ ಕೆಳವೆತ್ತಿಸರು. ಮಯ ಕುಮಾರ, ಅಶ್ವತ್ಥವಾದ ಶರೀರವನ್ನು ನಚ್ಚಿ ಹಿಂಜರಿದರೆ ಎಚ್ಚವಾಗಿ ಕೆಡುವರೊಂದು ಹಾರಿಯರ ಎಚ್ಚರ ಕೊಟ್ಟಿರುವುದಲ್ಲದ ಹರ ಪಲ್ಲವದವರ ಬೆಲ್ಲ ಕೆಡುವ ತಲ್ಲನಿಸಿ ಕರ್ಮ ದ್ರೋಣಾದಿಗಳ ಎದೆ ಜಲ್ಲನವಂತೆ ಮಾಡಿ ಬರಲು ತಲೆಂಜರ ಕಾತ ಬಿಟ್ಟು ಬಿಡಲಿನ ಮನದ ಚಿತ್ತ. ಕಂದ, ಮಯ್ಯ ಹೇಳುವೆನು ಕೇಳು ಮಗನೇ. ಅದೇನು ಸಂಸ್ಕಾರಗಳ ಮಾತೆ. ಹೊರಗೆ ಹೋದರೆ ನಿನ್ನ ಶಂಭೋ ಸರಸಾದ ನೋಡಿಗೆ ನಿಲ್ಲ. ಅಮ್ಮಯ್ಯ ಚೆನ್ನಾಗಿ ಕೇಳು. ಅದೇನು ಸೌತಾರೆಗಳ ಮಾತೆ. ಅಮ್ಮ ಮಾತೆ, ಎಂದಿನ ದಿನ ಆಹ್ವಾನಕ್ಕೆ ಹೋಗದಿರೋ ನೀ ಬೇಗನೆ.
ಹೌದು ಮಾತೆ ಕುಮಾರ ಜನನೇ ಪುತ್ರ ದುಃಖ ನಿರಂತರ ಅಂದ ಹಾಗೆ ಪುತ್ರಾಗ್ನಿಯ ಜ್ವಾಲೆಯಲ್ಲಿ ಎನ್ನನ್ನು ದಯಿಸಬೇಡ ಹ ಕಂದ. ಅಮ್ಮಯ್ಯ ಕಂತು ಪಿತನ ಒಡಗೂಡಿ ಹೋಗಿರುವ ನಿನ್ನ ಹೆತ್ತಾತನ ಪಾರ್ಥನು ಬಂದು ಹ ಚಿಂತಾಮಣಿ ಎಂಬ ಪುತ್ರರತ್ನ ವ್ಯಕ್ತ ಪೋದರೆಂದು ಕೇಳಿದರೆ ಆತನಿಗೆ ನಾನೇನೆಂದು ಜನತನ ಬಂದು ಕೇಳಿದರೆ ಆ ರಣರಂಗದಲ್ಲಿ ಯುದ್ಧವನ್ನು ಭೇದಿಸಿ ಬರಕ್ಕೆ ಹೋಗಿರುವಂತೆ ಮಾತೆ ಕಂದ. ಅಮ್ಮಯ್ಯ ನೀನು ಎತ್ತ ಹೋಗಿದ್ದರು ಕರೆದು ಕರೆಯ ಕೊಂಬ ಸ್ಥಳವನ್ನು ಸೀಳೆ ಸಿಂಹದ ಮಾರಿಯೇ ಇತ್ತ ಬಾಯಿಂದ ಎತ್ತಿಕೊಂಡು ಅತ್ಯಾನಂದ ಪಡವನಿನ್ನ ಹೆತ್ತಾತರಾದ ಪಾರ್ಥನ್ ಬರುವ ಸಮಯಂತ ಚಿತ್ತವನ್ನು ನಿಲ್ಲಿಸು ಕುಮಾರ. ಅಮ್ಮಯ್ಯ ಒಂದೇ ಹಠವನ್ನು ಹಿಡಿದು ಪೋದರೆ ಸಿಂಧು ಪೂರೇಶನು ಸರ್ವತಾ ಮೆಚ್ಚಲಾರನ ಬಾಲ ಭವ್ಯಗುಣಶೀಲ. ಅಮ್ಮ ಬರ್ಬೇಕಮ್ಮ. ಎಷ್ಟು ಹೇಳಿದರೆ ಬೆಳೆದಲ್ಲ ನಿನ್ನ ಮನದ ಆಲೋಚನೆ. ಪೂರ್ವ ಜನ್ಮದ ಸುಕೃತ ಒಂದೆತ್ತರೆ ಬೇರೆ ಪರ್ವತಾಕದಲ್ಲಿ ಇದ್ದರೇನು ಮಯ ಕಂದ. ಜಡಚೋದ್ಭವನ ಬರದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆ ಮಾಡಿ ನಿಲ್ಲುವುದಕ್ಕೆ ಜೀವನ್ಮುಕ್ತಿಗೆ ಅಸಾಧ್ಯವಾದಂತ ಬಳಿಕೆ ತಾರಿಯ ಸಾಧ್ಯವಾಗ್ತಾನೆ. ಉತ್ತರ ಕನ್ಕಂಗೇರ ಬರ್ಬೇಕಮ್ಮ. ಉತ್ತರ ಕನ್ಕಂಗೇರ ಇಂದಿನ ಅವಧಿ ತಂದೆಗಳ ಐವರು ಕೈಗೊಂದಿನ ಕಾಲದವರು ಈ ನಿಮ್ಮ ಕನ್ನಡಿತ ಪರವೇನು ಮಾತೆ ಬಲಿರಿಯ ಇಂದಿನ ದಿನ ಪುರಂದರಾದಿಗಳ ವಿಚಾರ ಬಂದು ಕೂಡಿ ಬಂದರು ಎಂದಿರಿಗೇನು ಮಯ ಕಂದ. ಉತ್ತರ ಕನ್ಕಂಗೇರ ಬರ್ಬೇಕಮ್ಮ. ಉತ್ತರ ಕನ್ಕಂಗೇರ ಜನಜಾಕ್ಷನ ಬಲ ಬಿಡುದು ಜನಕನಾದ ಪರ್ತನ ಸಮರಂಗಕ್ಕೆ ಅನುವಾದರು ಬಳಿಗೆ ತನುಬೊಮ್ಮನೆ ಅವರ ಪತಾಕಿಯಲ್ಲಿರುವ ಮಯ ಕಂದ. ಪರ ಪಲ್ಲವದವರ ಬೆಲ್ಲ ಬೆಳೆದ ತಲ್ಲಣಿಸಿ ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಕೊಲ್ಲಂಸದ ಹಾರಿಲ್ಲ. ಮತ್ತೆ ಬಾಯನನಾದ ಕುರುಪತಿಗೆ ನಿಮ್ಮನನಾದ ಬಲರಾಮನು ಬೆಂಬಲವಾಗಿ ಬಂದರೆ ಬಳಿಗೆ ಅವನಾದ ಯುದ್ಧ ಮುರಿದು ಕುಂಬಿನಿಗೆ ಕೆಳಬಿಸುತ್ತಾರೆ. ಇಂದಿನ ಕರ್ನಾಟಕ ನಂಬ ಬಿಡುವುದಿಲ್ಲ. ನನ್ನ ಧೈರ್ಯವನ್ನು ನಂಬಿ ಆಜ್ಞೆಯನ್ನು ಕೊಡವರಿಗೆ ನಿಮ್ಮ ಪಾದಾಂಶ ಬಿಡುವಲ್ಲ ಮಾತೆ ನೀವು ಪ್ರಯತ್ನ ಜಾಗ್ರತೆ. ಅಮ್ಮ ಜನನಿ ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದರು ಎನ್ನ ಮಾತು ಕೇಳಲಿಲ್ಲ. ಇವನ ಸತಿಮಣಿಯರಾದ ಉತ್ತರ ಕನಕಾಂಗಿನ ಬರ ಹೇಳ ಅವರ ಮಾತಾಗ್ಲಿ ಕೇಳಲಿ. ಕಂಡ್ಯ ಸಾರಥಿ ಪೋಗನಿ ಜಾಗ್ರತೆ. ನಿಮ್ ಇಷ್ಟಂತ ಜನನಿ ಸೌಖ್ಯ ಪ್ರದಾಯಿ. ಉತ್ತರ ಕನ್ಕಂಗೇರ ಬರ್ಬೇಕಮ್ಮ. ಸುಂದರೇ ಆಡುವ ಬಾರೆ ಸೋದರೇ ಪಾಡುವ ಬಾರೆ ಸುಂದರೇ ಅಂದ ಚಂದದ ವನಪುವ ಯಾರದ ಚೆಲುವಿಕೆ ಬೀರೆ ಅಂದ ಚಂದದ ವನಪುವ ಯಾರದ ಚೆಲುವಿಕೆ ಬೀರೆ ಅರಿನಂತೆ ಬರದಿ ಆಡುವ ಬಾರೆ
ಪ್ರಿಯಳಾದ ಉತ್ತರಿ. ಅಹೋ ಅಕ್ಕಯ್ಯ, ಏನು ಇಂಥ ಆಶ್ಚರ್ಯ ನಡೀತು? ಯಾವ ವಿಚಾರವು? ಸರ್ವರೂಪನಾದ ಪ್ರಾಣದರಸನು ಸುರಪತಿಯೊಡನೆ ಕರೆದು ಧನುರ್ಧಾರಿಯಾಗಿ ದುರಕ್ಕೆ ಹೋಗುವನಂತೆ ತಂಗಿ. ಅಕ್ಕಯ್ಯ, ಆದ್ದರಿಂದ ಕಾಂತನನ್ನು ಕರೆದು ತರೋಣ ಬಾ ತಂಗಿ ಶುಭಾಂಗಿ. ನಿನ್ನ ಇಷ್ಟದಂತೆ ಆಗಲಿ ಅಕ್ಕಯ್ಯ. ಕುಂದ್ರಮ್ಮ ಕುಂದ್ರ ಅಲ್ಲಿ ಪಡ್ತಿರಲ್ಲ. 35ರಾಗಿ ಬಾಳರೆ ಎನ್ನ ಪ್ರೀತಿ ಸತಿ ಮನೆಯರಾದ ಉತ್ತರ ಕನಕಾಂಗರೇ ಮೇಲೆ ಕೇಳಿ ಅವ್ರ ಅಹೋ ಪ್ರಿಯ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪ್ರಯಾಣಗೋಚ ನಿನಗೆ ತಕ್ಕಬೇಕಂತ ಸತ್ಯರಾದ ಎಂದು ಮುಂದೆ ತಿಳಿಸಬೇಕು ಕಾಂತ. ಮುಂದೆ ತಿಳಿಸಿ ಪೋದ ಕಾರ್ಯ ಕಾಂತ. ಆದರೆ ಹೇಳುವೆನು ಕೇಳಿ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನ್ನಯ ರಮಣ, ಎಲ್ಲಿಗೆ ನಿನ್ನಯ ಪಯಣ? ರತ್ನಮಣಿಮಯ ರಥವನೇರಿ ಹೋಗುವರೆಲ್ಲಿಗೆ ಬರದೆ. ರತ್ನಮಣಿಮಯ ರಥವನೇರಿ ಹೋಗುವರೆಲ್ಲಿಗೆ ಬರದೆ. ಕರವ ಮುಗಿವೆನ ತಿಳಿಸೋ ನಿನ ಪಯಣ, ಕರವ ಮುಗಿವೆನ ತಿಳಿಸೋ ನಿನ ಪಯಣ, ನಿನ್ನ ಬಾಳಿನ ಪ್ರಿಯತಮ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನ್ನಯೋ ರಮಣ, ಎಲ್ಲಿಗೆ ನಿನ್ನಯ ಪಯಣ? ಅಹೋ ಪ್ರಿಯ, ಹೇ ಪ್ರಿಯನೇ, ರತ್ನ ಖಚಿತವಾದ ರಥವನ್ನು ಏರಿ ಚಂದನವನ್ನು ಸಿದ್ಧಗೊಳಿಸಿ ಶಸ್ತ್ರಾರ್ಜಿತನಾಗಿ ಸಖಿಯಳಾದ ಎನ್ನ ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವುದು ಎಲ್ಲಿಗೆಂದು ತಿಳಿಸು ಕಾಂತ ಗುಣವಂತ. ಹೇ ಉಡ ರಾಜಮುಖಿಯಾಳಾದ ಮಡದೆ ಮನೆಯೇ, ಸೆಡಗರ ಸೌಂದರ್ಯದಿಂದ ಅತಿಶಯದಿಂದ ಒಪ್ಪುವ ಸುಂದರಿಯೇ, ಕಡು ಕೋಪಗಣ್ಣ ಕೌರವನ ಪಡಗಡರಿ ಕರ್ಣ ದ್ರೋಣಾದಿಗಳ ರಣಪಡಿಯ ಕಡಿ ಬರೋರಿಯು ಎಲ್ಲರ ಸತರಿಯೇ ಪ್ರಾಣೇಶ್ವರ, ಏ ಮಹಾರಾಜೇ, ನೀನ್ ಏನೇ ಹೇಳಿದರೂ ನಿನ್ನ ಪಂಥವನ್ನು ನಾನು ಒಪ್ಪುವುದಿಲ್ಲ ಕಾಂತ. ಏ ಕಾಂತೆ, ಹಣ ಮಾಡು ಎನ್ನ ದ್ರೋಣರಿಯ ತೊಳಬಡೆ ಮುದ್ದುಮುಖಿಯಾದ ಪದ್ಮಾಕ್ಷ ಭಕ್ತರಿಗೆ ರೋಷಭಕ್ತನಾಗಿ ಹೋಗುವ ಸುಭದ್ರ ಕುಮಾರನ ಆಜ್ಞಾಬದ್ಧವಾಗಿ ತತ್ವದರಿಗೆ ಹತ್ತಿರ ಉತ್ಕೋಪಾದಿ ಕುಲಾದಿಗಳನ್ನು ಕಿತ್ತಿ ಬೀಸಾಟುವ ಅತ್ಯಧಿಕ ಬಲಶಾಲಿಯಾದ ಬುದ್ಧಿ ಸುಣ್ಣರಾದಿಯ ಬಂದಿರಿಯ ಮತ್ತು ಸತ್ಬುದ್ಧಿಯಿಂದ ಭಕ್ತರಿಗೆ ನೀನು ಇಷ್ಟೊಂದು ಹಠ ಮಾಡೋದು ನಿನಗೆ ತೆರವಲ್ಲ ಕಾಂತ. ಅದಕ್ಕೆ ತರವಲ್ಲ. ಹೇ ಪ್ರಾಣೇಶ್ವರಿ, ಇಷ್ಟೊಂದು ಹಠ ಮಾಡೋದು ನಿನಗೆ ತೆರವಾದ ಲಕ್ಷಣವಲ್ಲ ಕಾಂತ. ಅದಕ್ಕೆ ತರವಲ್ಲ ಕಾಂತೆ. ಪ್ರಿಯಾ, ಹೇ ಪ್ರಿಯರೇ, ನೀನು ಹೋಗುತ್ತಿರುವುದು ಎಲ್ಲಿಗೆಂಬುದನ್ನು ಸ್ವಲ್ಪವಾದರೂ ವಿಚಾರ ಮಾಡಿ ನೋಡು. ಏ ಕಾಂತೆ, ಆ ಕರ್ಣ ದ್ರೋಣಾದಿಗಳ ಮನಮೂರ್ಖರ
ರುಂಡವನ್ನು ಚೆಂಡಾಡುವುದಕ್ಕೆ ಹೋಗಿರುವ ಕಾಂತೆ ಕಾಂತ ಹೇ ಕಾಂತೆ ಅವರ ರುಂಡವನ್ನು ಚೆಂಡಾಡಿ ಬರುವನೆಂಬ ನಂಬಿಕೆ ನಿನಗಿದೆಯೇ? ಸಹಜವಾಗಿ ನಂಬಿಕೆ ಇರುವ ಕಾಂತೆ ಪ್ರಾಣೇಶ್ವರ ಹೇ ಪ್ರಾಣೇಶ್ವರ ಆ ಕೌರವರನ್ನು ಎಂಥವರೆಂದು ಭಾವಿಸಿರುವೆ? ನಿನ್ನ ಗಂಡನು ಎಂತವನ್ನು ತಿಳಿಯ ಕಾಂತೆ ಪ್ರಿಯ ಹೇ ಪ್ರಿಯಳೇ ಕೇಳುವೆನು ಕೇಳು. ಅವನ ಸಂಸ್ಕಾರವೇ ಭಾರತ ವೀರ ಕುಮಾರ ಸುಂದರ ಓ ಪಾಂಡವ ವಂಶದ ಕುವರ ಪ್ರಿಯಕರ ಹೇ ಪ್ರಿಯಳೇ ನಮ್ಮನೆ ಕಾಂತೆ ಕಾಂತ ಕಾಂತೆ ವಲ್ಲಭ ಹೇ ವಲ್ಲಭ ಅಭಿಮಾನಿಯು ಹೇ ಉತ್ತರ ಕೌರವೇಂದ್ರನೆಂಬವನು ಮಹಾದುಷ್ಟ ಕುಲದವನು ಕೌರವೇಂದ್ರನೆಂಬವನು ಮಹಾದುಷ್ಟ ಗುಣದವನು ನಿಮ್ಮ ನಾಶ ಬಯಸಿ ಬಾಳ್ವನು ಕುಲಘಾತಕನು ಪರಮಪಾತಕನು ಕುಲಘಾತಕನು ಪರಮಪಾತಕನು ಕೇಳೆನ್ನ ಮಾತನು ಓ ಭಾರತ ವೀರ ಕುಮಾರ ಸುಂದರ ಪಾಂಡವ ವಂಶದ ಕುವರ ಪ್ರಿಯಕರ ಅಹೋ ಪ್ರಿಯ ಹೇ ಪ್ರಿಯರೇ ಕಾಂತ ಹೇ ಕಾಂತೆ ಕೌರವನು ಎಂಥವನೆಂಬುದು ನೀನು ಸ್ವಲ್ಪ ಇನ್ನಾದರೂ ತಿಳಿದುಕೊಂಡಿಲ್ಲ. ಸಹಜವಾಗಿದ್ದರೆ ಕಾಂತೆ ಪ್ರಾಣೇಶ್ವರ ಪ್ರಾಣೇಶ್ವರ ಚಕ್ರಬಿಂಬವನ್ನು ಭೇದಿಸುವುದು ಎಂದರೆ ಅಷ್ಟೊಂದು ಸುಲಭದ ಮಾತಲ್ಲ ಕಾಂತ. ಅದು ಯಾತಕ್ಕೆ ಸುಲಭಲ್ಲ ಕಾಂತೆ ಕರ್ಣ ಕೌರವ ದ್ರೋಣಾದಿಗಳನ್ನ ಜಯಿಸುವುದೆಂದು ಒಂದೇ, ಮಡಿಲಲ್ಲಿ ಬೆಂಕಿ ಕಟ್ಟಿಕೊಳ್ಳುವುದು ಒಂದೇ. ಏ ಕಾಂತೆ ಸಹಜವಾಗಿ ಕರ್ಣ ದ್ರೋಣಾದಿಗಳ ರುಂಡವನ್ನು ಚೆಂಡಾಡುವುದಿಲ್ಲ ಕಾಂತೆ ಕಾಂತ ಹೇ ಕಾಂತೆ ಆತುರದಿಂದ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಚಕ್ರಬಿಂಬವನ್ನು ಭೇದಿಸಲು ಹೋಗಬೇಡ ರಮಣ. ಹೇ ಭೋಗವೇಣಿಯಾದ ನಾಗವೇಣಿಯೇ ದೈವಜನೆಗೆ ಭೂಭಾಗ ಕೊಡದ ಕೌರವರನ್ನು ನೀಗೆ ಬರವನನ್ನು ಕರದವ ಧನವನ್ನು ಕರೆಸಿ ಹೋಗುವ ಸಮಯದಲ್ಲಿ ಏಕಾಂತೆ ಅಗೆಗಳಾದ ದುರಿಗೋದನ ಆದಿಗಳಿಗೆ ಚಿರವನ್ನು ಗಗನಾಂತರಕ್ಕೆ ಒಗದ ಬರುವ ನಗರನ ಸೋದರಿಯ ಮಗನ ಬಗೆ ಬಗೆಯಾಗಿ ಬರುವ ತಲುಪದ ಬಿಡಲ್ಲ ಏಕಾಂತೆ ತುಡಿಕಿ ಕುರುಪನ ಪಡೆ ಎಂಬುರ ಬಡಿದ ಪಡೆಯರ ಕಡೆಗಡೆ ಅನಿಸುತ್ತಿದ್ದರೆ ಎನ್ನ ಪಡೆದ ಪಾತ್ರವನ್ನು ಬಂದಿ ಎನ್ನುವುದಕ್ಕೆ ಸಂಶಯವನ್ನು ಬರಲಿಲ್ಲ ಬರೆಯವನೇ ನಿನ್ನ ಗೌರಿಯನ್ನು ತಿಳಿಯ
ಹೇಳುವುದೇಕರೆ ಎನ್ನನ್ನು ಗೃಹದೊಳಗೆ ಹೋಗು ಎಂದು ಹೇಳಿದೆಯಲ್ಲ ಸಹಜವಾಗಿ ಹೋಗ್ಬೇಕು ಕಾಂತೆ ಕಾಂತ ಹೇ ಕಾಂತೆ ನಿನಗೇತಕ್ಕೆ ಬೇಕು ಈ ಯುದ್ಧದ ಹಂಬಲ? ಚಿಕ್ಕವನಾದ ನೀನು ಸತಿಯರೊಂದಿಗೆ ಚೊಕ್ಕವಾದ ಸಂಸಾರವನ್ನು ನಡೆಸುವ ಬದಲು ನೀನೇತಕ್ಕೆ ಪಂಥವನ್ನು ತೊಟ್ಟು ಹೋಗುವೆ? ಸಹಜವಾಗಿ ಕೆಟ್ಟವರಲ್ಲ ಕಾಂತೆ. ಅಹೋ ಪ್ರಿಯ, ಹೇ ಪ್ರಿಯರೇ, ಮತ್ತೊಮ್ಮೆ ಹೇಳುವೆನು ಕೇಳು. ಅದೇ ಸಂಸ್ಕಾರಗಳು ಪಾರ್ಥನ ಕುವರ ರಣವೀರ ಪಂಥವ ಬಿಡುನಿ ಪ್ರಾಣೇಶ್ವರ ಗುಣವಂತ ಓ ಮತಿವಂತ ಗುಣವಂತ ಓ ಮತಿವಂತ